ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಜಿಲ್ಲೆಯಲ್ಲಿ ಮತ್ತೊಮ್ಮೆ ಐತಿಹಾಸಿಕ ಕ್ಷೇತ್ರವನ್ನ ಉದ್ಘಾಟನೆ ಮಾಡಿದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಬೆಳಗಾವಿಯ ನಂದಗಡದಲ್ಲಿ ಒಂದು ವೀರಭೂಮಿಯನ್ನ ಉದ್ಘಾಟನೆ ಮಾಡಲಾಗಿದ್ದು, ಇದೊಂದು ಪ್ರವಾಸಿ ಕ್ಷೇತ್ರವಾಗಿ ಹೊರಹೊಮ್ಮುವುದರಲ್ಲಿ ಯಾವುದೇ ರೀತಿ ಅನುಮಾನಗಳಿಲ್ಲ. ಏನು ಬೆಳಗಾವಿಯ ನಂದಗಡಕ್ಕೆ ಬಂದಂತಹ ರಾಯಣ್ಣನ ಅಭಿಮಾನಿಗಳು ನಿರಾಶೆಯಿಂದ ಹೋಗ್ತಾ ಇದ್ರು. ಆದ್ರೆ ಈಗ ಇಡೀ ದಿನ ರಾಯಣ್ಣ ಅಭಿಮಾನಿಗಳು ನೋಡುವ ರೀತಿಯಲ್ಲಿ ವೀರ ಭೂಮಿಯನ್ನ ಸಿದ್ಧತೆ ಮಾಡಲಾಗಿದೆ. ವೀರಭೂಮಿ ಹೇಗಿದೆ ಅಂತ ಹೇಳಿ ಹೇಳ್ತೀನಿ. ಅದಕ್ಕೂ ಮೊದಲು ನ್ಯೂಸ್ 18 ಕನ್ನಡದ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಜೊತೆಗೆ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಅನ್ನು ಕೂಡ ಫಾಲೋ ಮಾಡಿ. ನಿನ್ನೆ ಬೆಳಗಾವಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಗೊಳ್ಳಿ ರಾಯಣ್ಣನ ವೀರಭೂಮಿಯನ್ನ ಉದ್ಘಾಟನೆ ಮಾಡಿದ್ದಾರೆ. ಈ ವೀರಭೂಮಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಬೆಳಗಾವಿ ಜಿಲ್ಲೆಯ ಜನರ ಕನಸಾಗಿತ್ತು. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ದು ಬಹುತೇಕ ಎಲ್ಲರಿಗೂ ಗೊತ್ತಿದೆ. ಆದರೆ ಸಂಗೊಳ್ಳಿ ರಾಯಣ್ಣನ ಸಮಗ್ರ ಇತಿಹಾಸವನ್ನ ಬಿಂಬಿಸುವ ತೋರಿಸುವ ಪ್ರಯತ್ನ ಇದುವರೆಗೂ ಕೂಡ ಇಲ್ಲೂ ಆಗಿರಲಿಲ್ಲ. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಂಗೊಳ್ಳಿ ಹಾಗೆ ನಂದಗಡದಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡಿ ಶೌರ್ಯ ಭೂಮಿಯನ್ನ ಸಂಗೊಳ್ಳಿಯಲ್ಲಿ, ನಂದಗಡದಲ್ಲಿ ವೀರಭೂಮಿಯನ್ನ ಯೋಜನೆಯನ್ನ ಅನುಷ್ಠಾನ ಮಾಡೋದ್ರಲ್ಲಿ ಈಗ ಸಕ್ಸಸ್ ಆಗಿರ್ತಕ್ಕಂಥದ್ದು. ಇದು ಬೆಳಗಾವಿ ಜಿಲ್ಲೆಯ ಒಂದು ಪ್ರವಾಸಿ ತಾಣವಾಗಿ ಹೊರಹೊಮ್ಮಲಿದೆ. ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣನ ನೇಣಿಗೇರಿಸಿದಂತಹ ಸ್ಥಳ ನಂದಗಡಕ್ಕೆ ಹೋದಂತಹ ಅವರ ಅಭಿಮಾನಿಗಳಿಗೆ ನಿರಾಸೆ ಆಗ್ತಿತ್ತು. ಅಲ್ಲಿ ಒಂದು ಆಲದ ಮರ ಹಾಗೇನೆ ಒಂದು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಇತ್ತು. ಜೊತೆಗೆ ಅಲ್ಲಿ ಭಕ್ತರು ಬಂದು ಕಟ್ಟಿದಂತಹ ತೆಂಗಿನ ಕಾಯಿಗಳಿರ್ತಾ ಇದ್ವು. ಆದ್ರೆ ಅದನ್ನು ಹೊರತುಪಡಿಸಿ ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ಜಾಗದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳಾಗಿಲ್ಲ. ಅಲ್ಲಿ ಕೇವಲ ಆಲದ ಮರ, ಒಂದು ಸಣ್ಣ ಒಂದು ದೇವಸ್ಥಾನ ಇತ್ತು. ಹೀಗಾಗಿ ಕಳೆದ ಅನೇಕ ವರ್ಷಗಳು ಕೂಡ ಈ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಇದೊಂದು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು ಅಂತ ಹೇಳಿ ಬೆಳಗಾವಿ ಜಿಲ್ಲೆಯ ಜನರ ಬೇಡಿಕೆಯಾಗಿತ್ತು. ಬೇಡಿಕೆಗೆ ಅನುಗುಣವಾಗಿ ಈಗ ಕಾಂಗ್ರೆಸ್ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನ ಖರ್ಚು ಮಾಡಿ ಈ ಒಂದು ವೀರಭೂಮಿಯನ್ನ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಸುಮಾರು 15 ಎಕರೆ ಪ್ರದೇಶದಲ್ಲಿ ವಿಸ್ತೀರ್ಣವಾಗಿ ಒಂದು ವೀರಭೂಮಿ ಈಗ ಸಿದ್ಧವಾಗಿ ನಿಂತಿದೆ. ಅಲ್ಲಿ ವಸ್ತು ಸಂಗ್ರಹಾಲಯ ಆಗಿರ್ಬೋದು ಮತ್ತು ರಾಯಣ್ಣನ ಜೀವನ ಚರಿತ್ರೆಯನ್ನ ಸೌಂಡ್ ಮೂಲಕ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಲಾಗ್ತಕ್ಕಂಥದ್ದು. ವಸ್ತು ಸಂಗ್ರಹಾಲಯದಲ್ಲಿ ರಾಯಣ್ಣನ ಬಾಲ್ಯ, ಸಂಗೊಳ್ಳಿ ರಾಣಿ ಚೆನ್ನಮ್ಮ ಆಡಳಿತ ವ್ಯವಸ್ಥೆ, ಹಾಗೇನೆ ರಾಣಿ ಚೆನ್ನಮ್ಮ ದತ್ತುವನ್ನ ಪಡಿತಕ್ಕಂಥದ್ದು, ಮತ್ತೊಂದು ಕಡೆ ಸಂಗೊಳ್ಳಿ ರಾಯಣ್ಣನ ತಂದೆಯು ಕೂಡ ಹುಲಿ ಕೊಂದದ್ದು, ಹೀಗೆ ಹಲವು ಚಿತ್ರಗಳನ್ನ ಅಲ್ಲಿ ವಸ್ತು ಸಂಗ್ರಹಾಲಯದಲ್ಲಿ ಬಿಂಬಿಸಲಾಗಿರ್ತಕ್ಕಂಥದ್ದು ಮತ್ತು ಎಲ್ಲಾ ಚಿತ್ರಗಳಿಗೂ ಕೂಡ ಕೆಳಗೆ ವಿವರಣೆಯನ್ನು ಕೂಡ ಕೊಡಲಾಗಿದೆ. ಇದು ಸಹಜವಾಗಿ ಹೋದವರಿಗೆ ಅರ್ಥವಾಗುತ್ತೆ ಸಂಗೊಳ್ಳಿ ರಾಯಣ್ಣನ ಇತಿಹಾಸ ಏನು ಅಂತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ಯುದ್ಧ ಮಾಡ್ತಾ ಇದ್ದ, ಆತ ಗೆರಿಲ್ಲಾ ಯುದ್ಧಗಳನ್ನ ಯಾವ ರೀತಿ ಕರಗತ ಮಾಡ್ದ, ಜೊತೆಗೆ ಏನು ಅಂತಂದ್ರೆ ಆತ ಹೇಗೆಲ್ಲ ನಡೀತಾ ಇದ್ದ ಗುಡ್ಡಗಾಡು ಪ್ರದೇಶದಲ್ಲಿ ಮತ್ತು ಈ ಒಂದು ಗುಹೆಗಳಲ್ಲಿ ಹೇಗೆ ಹೋಗಿ ವಾಸವಿದ್ದ ಮತ್ತು ಹೇಗೆ ಈ ಒಂದು ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ತಂಡವನ್ನ ಕಟ್ಟಿದ್ದ. ಇಲ್ಲೇನು ಸಂಗೊಳ್ಳಿಯಿಂದ ಸುರಪುರಕ್ಕೆ ಹೋಗಿ ಅಲ್ಲಿನ ರಾಜರನ್ನ ಮನವೊಲಿಸಿ ಒಂದು ಸೈನ್ಯಕ್ಕೆ ಬಲವನ್ನ ತೆಗೆದುಕೊಳ್ತಾನೆ, ಅಲ್ಲಿನ ಆಯುಧಗಳನ್ನು ಕೂಡ ಪಡಿತಾನೆ. ಈ ಎಲ್ಲ ವಿಚಾರಗಳು ಸುಮಾರು 15 ಎಕರೆ ಪ್ರದೇಶದಲ್ಲಿ ಪ್ರತಿಯೊಂದಕ್ಕೂ ಕೂಡ ಸೌಂಡ್ ಅಂಡ್ ಲೈಟ್ ಮೂಲಕ ಪ್ರತಿಯೊಂದು ಸನ್ನಿವೇಶಗಳನ್ನ ಹಂತವಾಗಿ ತೋರಿಸುವಂತ ಪ್ರಯತ್ನವನ್ನ ವೀರಭೂಮಿಯಲ್ಲಿ ಮಾಡಲಾಗಿದೆ. ವೀರಭೂಮಿಯಲ್ಲಿ ಎಕ್ಸಲೇಟರ್ ಮೂಲಕ ಮೇಲೆ ಹೋಗ್ತಕ್ಕಂಥದ್ದು, ಅಲ್ಲಿ ಗುಹೆ ರೀತಿಯನ್ನು ಮಾಡಿದ್ದಾರೆ ಮತ್ತು ವಾಚ್ ಟವರ್ ಗಳನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ 2-3 ಕಡೆಗಳಲ್ಲಿ ಚಿಕ್ಕ ಥಿಯೇಟರ್ ಗಳನ್ನ ಮಾಡಲಾಗಿದೆ. ಚಿಕ್ಕ ಥಿಯೇಟರ್ ನಲ್ಲಿ 12D ಅಲ್ಲಿ ವಿತ್ ಎಫೆಕ್ಟ್ಸ್ ನಾವು ನೋಡ್ಬೇಕು ಮತ್ತು ಕಿರುಚಿತ್ರವನ್ನ ದಿನಕ್ಕೆ 3-4 ಬಾರಿ ಪ್ರದರ್ಶನ ಮಾಡಕ್ಕೆ ಟೈಮ್ ಟೇಬಲ್ ಅನ್ನ ಹಾಕಲಾಗಿರ್ತಕ್ಕಂಥದ್ದು. ನಿನ್ನೆ ಈ ಒಂದು ವೀರಭೂಮಿ ಉದ್ಘಾಟನೆ ಆದ್ರೂ ಕೂಡ ಇದುವರೆಗೂ ಸಾರ್ವಜನಿಕರಿಗೆ ಪ್ರವೇಶ ಕೊಟ್ಟಿಲ್ಲ. ಇನ್ನು 2-3 ದಿನಗಳಲ್ಲಿ ಸಾರ್ವಜನಿಕರಿಗೆ ಪ್ರವೇಶ ಸಿಗಲಿದೆ. ಸಾರ್ವಜನಿಕರು, ಮಕ್ಕಳು ಸಂಗೊಳ್ಳಿ ರಾಯಣ್ಣನ ಸಮಗ್ರ ಇತಿಹಾಸವನ್ನು ತಿಳಿದುಕೊಳ್ಳುವಂತ ಪ್ರಯತ್ನ ಇಲ್ಲಿ ಸಂಪೂರ್ಣವಾಗಿ ಆಗುತ್ತೆ. ಮತ್ತೊಂದು ಕಡೆ ರಾಯಣ್ಣನ ಯಾರು ಹಿಡಿದುಕೊಟ್ರು, ರಾಯಣ್ಣನ ಎಲ್ಲಿ ಸ್ಥಾನ ಮಾಡಬೇಕಾದ್ರೆ ಅವರು ಬಂದು ಬ್ರಿಟಿಷ್ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ, ಜೊತೆಗೆ ಹೇಗೆ ಅವ್ರನ್ನ ಧಾರವಾಡ ಜೈಲಿಗೆ ಕಳಿಸ್ತಾರೆ ಮತ್ತು ತಂದು ಗಲ್ಲಿಗೇರಿಸುವಂತ ಎಲ್ಲಾ ಮಾಹಿತಿಗಳನ್ನ ಇಲ್ಲಿರ್ತಕ್ಕಂಥದ್ದು. ಇದು ವೀರಭೂಮಿ ಏನಂತಂದ್ರೆ ಸಂಗೊಳ್ಳಿ ರಾಯಣ್ಣ ಸೇರಿದಂತೆ 6 ಜನ ಬ್ರಿಟಿಷ್ ಅಧಿಕಾರಿಗಳು, 6 ಜನ ಈ ಒಂದು ಕಿತ್ತೂರಿನ ಸೈನಿಕರನ್ನ ಗಲ್ಲಿಗೇರಿಸಿದಂತಹ ಸ್ಥಳದಲ್ಲಿ ನಿರ್ಮಾಣ ಮಾಡಲಾಗಿದೆ ಮತ್ತು ಆ ಒಂದು ಆಲದ ಮರವನ್ನು ಕೂಡ ರಕ್ಷಣೆ ಮಾಡಲಾಗಿರ್ತಕ್ಕಂಥದ್ದು. ವೀರಭೂಮಿಯಿಂದ ಕೊನೆಗೆ ಹೊರಗಡೆ ಬರುವ ಸಂದರ್ಭದಲ್ಲಿ ಆ ಆಲದ ಮರವು ಕೂಡ ದರ್ಶನವನ್ನು ಭಕ್ತರು ಪಡಿತಾರೆ. ಮತ್ತೊಂದು ಕಡೆ ಈಗ ನಂದಗಡದಲ್ಲಿ ಸಮಾಧಿ ಸ್ಥಳದಲ್ಲಿ ಅದೊಂದು ಈಗ
ಪೂಜನೀಯ ಸ್ಥಳವಾಗಿರ್ತಕ್ಕಂಥದ್ದು. ಆ ಒಂದು ಸ್ಥಳಕ್ಕೆ ಏನು ಬೆಳಗಾವಿ ಸೇರಿದಂತೆ ರಾಜ್ಯಾದ್ಯಂತ ಜನ ಬರ್ತಾರೆ. ಆಗಸ್ಟ್ 15 ಸಂಗೊಳ್ಳಿ ರಾಯಣ್ಣನ ಜನ್ಮದಿನವಾದರೆ ಜನವರಿ 26 ಗಲ್ಲಿಗೇರಿಸಿದ ಎರಡೂ ದಿನಗಳನ್ನ ಸ್ಮರಿಸುವಂತಹ ಕೆಲಸವನ್ನ ಬೆಳಗಾವಿಯಲ್ಲಿ ಮಾಡಿರ್ತಕ್ಕಂಥದ್ದು. ಒಂದು ಕಡೆ ಸಂಗೊಳ್ಳಿಯಲ್ಲಿ ಸೈನಿಕ ಶಾಲೆ ಆಗಿರ್ಬೋದು ಮತ್ತು ಶೌರ್ಯ ಭೂಮಿಯನ್ನ ಮಾಡಿದ್ರೆ, ಮತ್ತೊಂದು ಕಡೆ ನಂದಗಡದಲ್ಲಿ ವೀರಭೂಮಿ ಈಗ ತಲೆ ಎತ್ತಿರ್ತಕ್ಕಂಥದ್ದು. ವೀರಭೂಮಿ ಸಂಗೊಳ್ಳಿ ರಾಯಣ್ಣನ ಭಕ್ತರಲ್ಲಿ ಈಗ ಸಂತಸವನ್ನು ಮಾಡಿದೆ. ಇದೊಂದು ಪ್ರೇಕ್ಷಣೀಯ ಏನು ಕ್ಷೇತ್ರವಾಗಿ ಹೊರಹೊಮ್ಮೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಮತ್ತೆ ಮುಖ್ಯಮಂತ್ರಿಗಳು 28 ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಿದ್ದಾರೆ. ಈ ಒಂದು 28 ಕೋಟಿ ರೂಪಾಯಿಯಲ್ಲಿ ಸಂಗೊಳ್ಳಿಯಲ್ಲಿ ಒಂದು ಯಾತ್ರಿಕ ನಿವಾಸ ಆಗಿರ್ಬೋದು ಮತ್ತು ಬರುವಂತಹ ಭಕ್ತರಿಗೆ ವ್ಯವಸ್ಥೆಯನ್ನ ಮಾಡಕ್ಕೆ ಮತ್ತಷ್ಟು ಭವನ ನಿರ್ಮಾಣ, ಹಾಗೇನೆ ಸಂಗೊಳ್ಳಿ ರಾಯಣ್ಣ ಒಂದು ಏನು ಕ್ರೀಡಾಂಗಣವನ್ನು ಕೂಡ ಮಾಡಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದು ನಂದಗಡದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಬಳಿಕ ಅಭಿವೃದ್ಧಿಯನ್ನ ಮಾಡಿರ್ತಕ್ಕಂಥದ್ದು. ಇದು ಏನು ಅಂತಂದ್ರೆ ಮುಂದುವರಿಬೇಕು ಮತ್ತು ಜೊತೆಗೆ ಆ ನಂದಗಡಕ್ಕೆ ಹೋಗ್ಬೇಕಾದಂತ ರಸ್ತೆಯನ್ನ ದುರಸ್ತಿ ಮಾಡಬೇಕು ಅಂತೇಳಿ ನಿನ್ನೆ ಖಾನಾಪುರದ ಶಾಸಕ ವಿಠಲ್ ಹಲಗೇಕರ್ ಕೂಡ ಒತ್ತಾಯನ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ ಸಂಗೊಳ್ಳಿ ರಾಯಣ್ಣನ ಏನು ಆ ಹೋರಾಟ ಮತ್ತು ತ್ಯಾಗ ಬಲಿದಾನ ಏನಿದೆ ಅದನ್ನೆಲ್ಲವೂ ಕೂಡ ಜನರಿಗೆ ತಿಳಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ವೀರಭೂಮಿಯನ್ನ ಮಾಡಿದೆ. ಇದು ಬೆಳಗಾವಿಯ ಪ್ರವಾಸಿ ತಾಣವಾಗಿ ಮಾರ್ಪಡಲಿದೆ. ಏನು ಪ್ರವಾಸಿಗರು ಒಂದು ಬಸ್ ವ್ಯವಸ್ಥೆಯನ್ನ ಮಾಡಬೇಕು, ಆ ಬಸ್ ಬೆಳಗ್ಗೆ ನಂದಗಡಕ್ಕೆ ಹೋಗಿ ಬಳಿಕ ಸಂಗೊಳ್ಳಿಯಿಂದ ಬೆಳಗಾವಿಗೆ ಬರಬೇಕು, ಈ ರೀತಿ ರೂಟ್ ಅನ್ನ ಹಾಕಬೇಕು ಅಂತಕ್ಕಂಥದ್ದು ಜನರ ಬೇಡಿಕೆಯಾಗಿದೆ. ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡಿದೆ ಅಂತೇಳಿ ಈಗ ಸಚಿವರು ಶಾಸಕರು ಭರವಸೆಯನ್ನ ಕೊಟ್ಟಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.